ಸುಮಾರು 6 ತಿಂಗಳ ಹಿಂದೆ ನಮ್ಮ ಮಾನ್ಯ ಶಾಸಕರು ಮತ್ತೆ ನಾವು ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸಾರ್ವಜನಿಕರಿಗೆ ಆರೋಗ್ಯದ ತಪಾಸಣೆಯನ್ನು ಮಾಡಬೇಕು, ಅದರ ಲಾಭವನ್ನು ಪಡಿಬೇಕಂತ ದೃಷ್ಟಿಯಿಂದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಒಂದು ವಾರಕ್ಕೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಅಂದ್ಬಿಟ್ಟು ಇವತ್ತು ಲಕ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಏರ್ಪಡಿಸಿದ್ದೀವಿ. ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರೇ, ನಮ್ಮ ಶ್ರೀಧರ್ ರೆಡ್ಡಿ ಆಗಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳೇ, ಈ ಆರೋಗ್ಯ ತಪಾಸಣೆಯನ್ನ ಮಾಡಲಿಕ್ಕೆ ಬಂದಿರುವಂತ ಎಲ್ಲ ನಮ್ಮ MJ ಮೆಡಿಕಲ್ ಕಾಲೇಜಿನ ವೈದ್ಯರುಗಳೇ, ತಜ್ಞರೇ, ಎಲ್ಲ ಸಿಬ್ಬಂದಿಯವರೇ ಮತ್ತು ನಮ್ಮ ಆರೋಗ್ಯ ಅನ್ನೋದು ತುಂಬಾ ಮಹತ್ವವಾಗಿರುತ್ತದೆ. ಎಲ್ಲ ಚಟುವಟಿಕೆಗಳು ಸ್ಥಗಿತಗೊಳ್ತವೆ, ಅವ್ನು ಏನು ಮಾಡೋಕ್ಕಾಗಲ್ಲ. ಹಾಗೆ ಅಂತಂದ್ರೆ ಸುಮಾರು ಕಾಯಿಲೆಗಳು ಸಿವಿಯರ್ ಸಿಂಟಮ್ಸ್ ಇರೋ ರೀತಿಯಲ್ಲಿ ಗೊತ್ತಾಗುತ್ತೆ, ಪರವಾಗಿಲ್ಲ ಬಿಡು ಅಂತ ನಮ್ಮ ಜನ ನಮಗೆ ಮಾರಕವಾಗಿ ಪರಿಣಮಿಸಿ ಮುಂದೆ ನಮ್ಮ ಜೀವವನ್ನೇ ತೆರಬೇಕಾದಂತ ಒಂದು ಸಂದರ್ಭ ಬರುವಂತಹ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಜನರು ಕೂಡ ಆರೋಗ್ಯದ ಬಗ್ಗೆ ಒಂದ್ಸಾರಿ ಉಚಿತವಾಗಿ ತಪಾಸಣೆ ಮಾಡ್ಕೋಬೇಕು, ಒಂದ್ಸಾರಿ ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ದೃಷ್ಟಿಯಿಂದ ನಮ್ಮ ತಾಲೂಕಿನ ಆಡಳಿತದಿಂದ ಆರೋಗ್ಯ ಇಲಾಖೆಯಿಂದ ಕೂಡ ಸಾಕಷ್ಟು ನಾವು ತಪಾಸಣೆಗಳು ಮಾಡಿದ್ರು ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟಿವ್ ಸ್ಟಾಫ್ ಇರ್ತಾರೆ. ಆದ್ರೆ ವಿವಿಧ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ತಜ್ಞರು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಇರೋದಿಲ್ಲ. ಅವ್ರು ಬೇಕಂತಂದ್ರೆ ತಜ್ಞರು ಬೇಕಂದ್ರೆ ನಮ್ಮ ಮಾಲೂರು ತಾಲೂಕು ಹೋಗ್ಬೇಕು ಅಥವಾ ಡಿಸ್ಟಿಕ್ ಹಾಸ್ಪಿಟಲ್ ಹೋಗ್ಬೇಕು ಅಥವಾ ಅಲ್ಲಿಂದ ಮತ್ತೆ ಇನ್ಯಾವುದೋ ಖಾಸಗಿ ಹಾಸ್ಪಿಟಲ್ಗೆ ಕಳಿಸಿಕೊಡ್ತಾರೆ. ಸೊ ಈ ನಿಟ್ಟಿನಿಂದ ಸಾರ್ವಜನಿಕರು ಎಲ್ಲ ಕಡೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಇದರ ಲಾಭವನ್ನು ಪಡಿಬೇಕು. ಅವ್ರಿಗೆ ಯಾವುದೇ ರೀತಿಯ ಕುಂದುಕೊರತೆ ಸಮಸ್ಯೆ ಇದ್ರು ಕೂಡ, ಆರೋಗ್ಯದಲ್ಲಿ ಏರ್ಪೇರಾಗಿದ್ರು ಕೂಡ ಅದಕ್ಕೆ ಸೂಕ್ತವಾಗಿರುವಂತಹ ತಜ್ಞರು ಅದೇ ಗ್ರಾಮ ಪಂಚಾಯತಿಯಲ್ಲಿ ಬಂದು ತಪಾಸಣೆ ಮಾಡಬೇಕನ್ನೋ ದೃಷ್ಟಿಯಿಂದ ನಾವು MJ ಮೆಡಿಕಲ್ ಕಾಲೇಜ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ನಾವು ತಪಾಸಣೆಯನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಏರ್ಪಡಿಸ್ಕೊಂಡಿದ್ವಿ. ಸುಮಾರು ಏನಾದ್ರೂ ವಿಶೇಷವಾಗಿರುವಂತ ದಿವಸ ಮಾಡ್ಕೋಬೇಕು ಅಂತ ಅನ್ನೋದಿದ್ರೆ ಅದಕ್ಕೂ ಕೂಡ ನಾವು ಹೇಳಿದ್ವಿ. ಒಂದು ದಿವಸ ಮುಂಚಿತವಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟು ನಿನ್ನೆ ಮಾಡಬೇಕಾಗಿರೋದು ಇವತ್ತು ಬುಧವಾರಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ತೊಂದರೆ ಇಲ್ಲ. ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಫಸ್ಟ್ ಮೂಡಿಸಬೇಕು. ಅದಕ್ಕಾಗಿ ನಾವು ನಮ್ಮ MJ ಮೆಡಿಕಲ್ ಕಾಲೇಜಿನವರು ಕೂಡ ಪ್ರತಿ ಮನೆಗೂ ಹೋಗಿ ಇಂಥ ದಿವಸ ನಾವು ನಿಮ್ಮ ಗ್ರಾಮ ಪಂಚಾಯತಿಗೆ ಬರ್ತಾ ಇದೀವಿ, ನಿಮ್ಮಲ್ಲಿರುವಂತ ಏನಾದ್ರು ಕುಂದುಕೊರತೆಗಳಿದ್ರೆ, ನಿಮಗೆ ಸಮಸ್ಯೆಗಳಿದ್ರೆ, ಆರೋಗ್ಯ ಏನಾದ್ರು ಸಮಸ್ಯೆ ಇದ್ರೆ ಬಂದು ಉಚಿತವಾಗಿ ತಪಾಸಣೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಪ್ರತಿ ಮನೆಗೂ ಹೋಗಿ ಅವರು ತಿಳಿಸಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಯಿಂದ ಕೂಡ ಅದನ್ನ ಪ್ರಚಾರ ಮಾಡಿದ್ದಾರೆ. ನನ್ನ ಪ್ರಕಾರ ಯಾವುದೇ ಯೋಜನೆಗಿಂತ ಅತ್ಯುತ್ತಮವಾದಂತಹ ಒಂದು ಯೋಜನೆ ಇದು. ಸುಮ್ಮನೆ ಇವತ್ತು ನಮ್ಮ ಎಲ್ಲ ಮೆಡಿಕಲ್ ಕಾಲೇಜಿನ ತಜ್ಞರು ಇಲ್ಲಿ ಆಸೀನರಾಗಿದ್ದಾರೆ. ಇವರೆಲ್ಲ ಬೇರೆ ಏನೋ ನಿಮ್ಮ ಹತ್ರ ದುಡ್ಡು ಮಾಡ್ಬೇಕನ್ನೋ ದೃಷ್ಟಿಯಿಂದಾಗ್ಲಿ, ಯಾರೋ ಒಬ್ರು ಕಳಿಸ್ಕೊಟ್ಟಿದ್ದಾರೆ ಸಮಯ ಕಳಿಬೇಕು ಅನ್ನೋ ದೃಷ್ಟಿಯಿಂದಾಗ್ಲಿ ಅವ್ರು ಇಲ್ಲಿ ಬಂದಿಲ್ಲ. ಇಲ್ಲಿ ಬಂದಿರುವಂತದ್ದು ನಮ್ಮ ತಾಲೂಕಿನಲ್ಲಿರುವಂತಹ ಸಾರ್ವಜನಿಕರ ಆಡಳಿತದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ. ಅವ್ರು ಬಂದು ಏನೋ ನಿಮ್ಮ ಕಾಟಾಚಾರಕ್ಕೆ ತಪಾಸಣೆ ಮಾಡ್ಬಿಟ್ಟು ಕಳಿಸ್ಕೊಡೋದಿಲ್ಲ. ನಿಮ್ಮನ್ನ ಇಲ್ಲಿ ತಪಾಸಣೆ ಮಾಡಿದ ನಂತರ ತಪಾಸಣೆ ರೆಕಾರ್ಡ್ಸ್ ಅನ್ನು ಮೇಂಟೈನ್ ಮಾಡಿ ಅವ್ರಿಗೆ ಮತ್ತೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಅವ್ರಿಗೆ ಒಂದ್ 2-3 ದಿವಸದಲ್ಲಿ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕೆಲವೊಂದು ತಪಾಸಣೆ ಮಾಡ್ಲಿಕ್ಕೆ ಏನಾದ್ರು ಉಪಕರಣಗಳು, ಯಂತ್ರಗಳು ಕೊರತೆ ಇದ್ರೆ ಅವರು ಅವ್ರ ಹಾಸ್ಪಿಟಲ್ಗೆ ಉಚಿತವಾಗಿ ವಾಹನ ವ್ಯವಸ್ಥೆಯನ್ನು ಮಾಡಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಡ್ತಾರೆ. ಮತ್ತೆ ಅಲ್ಲಿ ಕರ್ಕೊಂಡು ಹೋದಾಗ ಕೂಡ ನಿಮ್ಮಲ್ಲಿ ಯಾವ್ದಾದ್ರು ಇನ್ಶೂರೆನ್ಸ್ ಏನಾದ್ರು ಇದ್ರೆ, ಯಾವ್ದಾದ್ರು ಯಶಸ್ವಿನಿ ಆಗ್ಬೋದು, ಆರೋಗ್ಯ ಭಾಗ್ಯ ಏನಾದ್ರು ಇನ್ಶೂರೆನ್ಸ್ ಏನಾದ್ರು ಇದ್ರೆ ಅದರ ಬೆನಿಫಿಟ್ ಅನ್ನ ಅವರು ತೆಗೆದುಕೊಳ್ತಾರೆ. ಸರ್ಕಾರದಿಂದ ಕೊಡೋದನ್ನ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ತೆಗೆದುಕೊಳ್ತಾರೆ. ನೀವು ಯಾವುದೇ ಅಮೌಂಟ್ ಅನ್ನು ಕಟ್ಟಿಸಿಲ್ಲ. ಒಂದ್ ವೇಳೆ ನಿಮ್ಗೆ ಆ ಇನ್ಶೂರೆನ್ಸ್ ಇಲ್ಲದೆ ಇದ್ರು ಕೂಡ ಸಾಕಷ್ಟು ರಿಯಾಯಿತಿ ದರದಲ್ಲಿ ಮತ್ತು ನಿಮಗೆ ಉಚಿತವಾದಂತಹ ಒಂದು ಚಿಕಿತ್ಸೆಯನ್ನ ಈ ನಮ್ಮ ಆರೋಗ್ಯ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಮೊದಲೇ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದರ ಲಾಭವನ್ನು ಎಲ್ಲ ಸಾರ್ವಜನಿಕರು ಪಡೆದುಕೊಳ್ಬೇಕು. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಎಲ್ಲ ಸಾರ್ವಜನಿಕರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇವತ್ತು ಮಾನ್ಯ ಶಾಸಕರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಅನಿವಾರ್ಯ ಕಾರಣದಿಂದ ಅವರು ವಿಧಾನಸೌಧದಲ್ಲಿ ಯಾವುದೋ ತುರ್ತು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನನಗೆ ಬರಕ್ಕೆ ಹೇಳಿದ್ರು. ನಾವು ತುಂಬಾ ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಎಲ್ಲ ಒಂದ್ ದಿವಸ ಒಂದ್ ಕಡೆ ಮಾಡಿ ಕಾಟಾಚಾರಕ್ಕೆ ಬಿಟ್ಟೋಗುವಂತದ್ದಲ್ಲ. ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳೆಲ್ಲ ಕಡ್ಡಾಯವಾಗಿ ಇದು ಮಾಡ್ಬೇಕಂತ ತಿಳಿಸಿದ್ವಿ. ಸಾರ್ವಜನಿಕರು ಇದರ ಲಾಭವನ್ನು ಪಡ್ಕೋಬೇಕು. ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತೆ ಎಲ್ಲ ಇವರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಂಡು ಒಂದ್ ವೇಳೆ ಇಲ್ಲಿ ಮಿಸ್ ಆದ್ರೂ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಇನ್ನೊಂದು ಗ್ರಾಮ ಪಂಚಾಯತಿನಲ್ಲಿ ಇರ್ತದೆ, ತಪಾಸಣೆ ಮಾಡ್ತಿರ್ತಾರೆ. ನೀವು ಅಲ್ಲಿ ಕೂಡ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬಹುದು. ಇದ್ರ ಬಗ್ಗೆ ಏನಾದ್ರು ನಿಮ್ಮಲ್ಲಿ ಸಂದೇಹಗಳು, ಡೌಟ್ಸ್ ಏನಾದ್ರು ಇದ್ರು ಕೂಡ ನಮಗೆ ನಮ್ಮ ಪಂಚಾಯತಿನಲ್ಲಿ ಅಧಿಕಾರಿಗಳು ಇರ್ತಾರೆ, ನಮಗೂ ನೇರವಾಗಿ